ಈ ದೇಶಕ್ಕೋಸ್ಕರ ತ್ಯಾಗ ಮಾಡಿದಂಥ ಒಬ್ಬ ಯುವ ನಮ್ಮ ಸೈನಿಕರು, ಅದರಲ್ಲಿ ಕೂಡ ಮೇಜರ್ ಆಗಿದ್ದಂಥವ್ರು, ದೊಡ್ಡ ಹುದ್ದೆಯಲ್ಲಿದ್ದಂಥವ್ರು. ಅವರ ರಸ್ತೆಯ ಮಾರ್ಗವಾಗಿ ದೊಡ್ಡಬಳ್ಳಾಪುರ ಮುಖ್ಯ ರಸ್ತೆಗೆ ಬಂದು ಅಲ್ಲಿಂದ NES ಕಚೇರಿ ಮಾರ್ಗವಾಗಿ ಅಂತಿಮವಾಗಿ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್ ಸರ್ಕಲ್ ಮಾರ್ಗವಾಗಿ ಬಂದು ಅಲ್ಲಿ ಕೆಂಪೇಗೌಡರ ಪ್ರತಿಮೆ ಏನಿದೆ ಅಲ್ಲಿ ಮಾಲಾರ್ಪಣೆಯನ್ನು ಮಾಡಿ ಅಲ್ಲಿ ಒಂದು 4 ಮಾತುಗಳನ್ನು ಹೇಳಿ ಅಲ್ಲಿ ನಾವು ತಿಂಡಿಯ ವ್ಯವಸ್ಥೆ ಎಲ್ರಿಗೂ ಕೂಡ ಮಾಡಿದ್ದೇವೆ. ಎಲ್ಲರೂ ಕೂಡ ಅಲ್ಲಿ ತಿಂಡಿಯನ್ನು ಮಾಡಿ ಎಲ್ಲ ವಿಷಯಗಳನ್ನು ಹಂಚಿಕೊಂಡು ಅಲ್ಲಿಂದ ತೆರಳುವಂಥದ್ದು ಅಂಥೇಳಿ ಇದೊಂದು ವಿನೂತನವಾಗಿರ್ತಕ್ಕಂಥ ನಾಡಪ್ರಭುರವರಿಗೆ ಕೆಂಪೇಗೌಡರು ಇವತ್ತು ಯಲಹಂಕ ಇಷ್ಟು ಗಾತ್ರದಲ್ಲಿ ಬೆಳೆದಿದ್ದರೆ, ಬೆಂಗಳೂರು ಇಷ್ಟು ಗಾತ್ರದಲ್ಲಿ ಬೆಳೆದಿದ್ದರೆ ಅವರು ಅದಕ್ಕೆ ಪ್ರಮುಖ ಕಾರಣ ಆಗಿರೋದ್ರಿಂದ ಅವರಿಗೆ ನಮ್ಮಿಂದ ಒಂದು ರೀತಿಯಲ್ಲಿ ಅವರಿಗೆ ಕೃತಜ್ಞತಾ ಭಾವದಿಂದ ಅವರಿಗೆ ನಮನಗಳನ್ನು ಅರ್ಪಿಸಿ ಇಂಥ ಮಹನೀಯರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೋಬೇಕು. ಮಾನ್ಯ ನರೇಂದ್ರ ಮೋದಿಯವರು ನಮಗೇನು ಸಂಕಲ್ಪ ಕೊಟ್ಟಿದ್ದಾರೆ, ಏನು ಆಲೋಚನೆಯನ್ನು ನಮಗೆ ತುಂಬಿದ್ದಾರೆ, ನಮ್ಮ ಯುವಕರಿಗೆ ದೈಹಿಕ ಮಾನಸಿಕ ಎಲ್ಲ ರೀತಿಯ ಶಕ್ತಿಯನ್ನು ನಾವು ಗಟ್ಟಿ ಮಾಡಬೇಕು ಮತ್ತು ಈ ರೀತಿಯ ಮಹನೀಯರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದ್ರ ಮೂಲಕ ಅವರ ಒಂದು ಪರಂಪರೆಯನ್ನು ಕೂಡ ನಮ್ಮ ಯುವ ಪೀಳಿಗೆಗೆ ಅರ್ಥ ಮಾಡಿಸಬೇಕು. ಅದರ ಮೂಲಕ ಬರುವಂಥ ಎಲ್ಲ ಯುವ ಪೀಳಿಗೆಯು ಕೂಡ ಇತಿಹಾಸವನ್ನು ಯಾರೂ ಕೂಡ ಮರಿಬಾರ್ದು. ಅದನ್ನು ಮಾಡಬೇಕು ಅಂತೇಳಿ ನಮ್ಮೆಲ್ಲ ಮುಖಂಡರು, ನಮ್ಮ ಹಿರಿಯ ನಾಯಕರುಗಳು ಇದನ್ನು ಇವತ್ತು ಎಲ್ಲರೂ ಕೂಡ ಮಾಡಬೇಕು ಅಂತ ನಾವು ವಿಚಾರ ಮಾಡಿದ್ದೇವೆ. ಅದಕ್ಕೆ ಮಾಧ್ಯಮ ಸ್ನೇಹಿತರಿಗೆ ನಾನು ಮನವಿ ಮಾಡ್ತೇನೆ, ಕೇವಲ 22 ದಿವಸ ಇರೋದ್ರಿಂದ ತಾವುಗಳು ಕೂಡ ಅತಿ ಹೆಚ್ಚಾಗಿ ಇದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಅತಿ ಹೆಚ್ಚು ಜನರು ಇದರಲ್ಲಿ ಭಾಗಿಯಾಗಲಿಕ್ಕೆ 5 ಕಿಲೋಮೀಟ್ರ್ ಇದು ಒಟ್ಟು ಅಲ್ಲ 5 ಕಿಲೋಮೀಟ್ರ್ ಬಂತು. 5 ಕಿಲೋಮೀಟರ್ ಮ್ಯಾರಥಾನ್ ಅಂದರೆ ವಾಕಥಾನ್ ನಡಿಗೆ ನಾಡಪ್ರಭುಗಳಿಗೆ ಇವತ್ತು ನಡಿಗೆ ಅಂತೇಳಿಬಿಟ್ಟು ವಾಕಥಾನ್ ಕಾರ್ಯಕ್ರಮ ಫಿಟ್ ಇಂಡಿಯಾ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ತಮ್ಮಿಂದ ಎಲ್ಲ ಯುವ ಮಿತ್ರರಿಗೆ ಇಲ್ಲಿರ್ತಕ್ಕಂಥ ಮತ್ತು ಇಡೀ ಬೆಂಗಳೂರಿನಿಂದ ಕೂಡ ನಾವು ವಿಶೇಷವಾಗಿ ಹೆಚ್ಚಾಗಿ ಯಲಹಂಕ ಕ್ಷೇತ್ರದಿಂದನೇ ಹೆಚ್ಚು ಜನರು ಬರೋದಕ್ಕೆ ನಿರೀಕ್ಷೆ ಇದೆ. ಅದೇ ರೀತಿ ಯಾರೆಲ್ಲ ಉತ್ಸಾಹಿಗಳಿದ್ದಾರೆ ವಾಕಥಾನಲ್ಲಿ ಬೆಂಗಳೂರಿನಿಂದ ಕೂಡ ಬಂದು ಇದರಲ್ಲಿ ಭಾಗಿಯಾಗ್ತಾರೆ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಏನೆಲ್ಲ ಮಾಡ್ತೀವಿ ಅಂತ ಪ್ರತಿ ದಿವಸ ನಾವು ಕೂಡ ಮಾಧ್ಯಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳುವಂಥದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಳ್ಳುವಂಥದ್ದು. ನಮ್ಮ ಕಾರ್ಯಕರ್ತರು ಕೂಡ ಅನೇಕ ಅವರವರು ಕೂಡ ಮಾತನಾಡ್ತಾರೆ, ವಿಡಿಯೋ ಮಾಡಿ ಅವರು ಕೂಡ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವಂಥ ಕೆಲಸ ಮಾಡ್ತಾರೆ, ಸಹಕಾರ ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ. ಇಷ್ಟೊತ್ತು ತಮ್ಮ ಜೊತೆ ಮಾತನಾಡಿದ್ದಕ್ಕೆ, ತಾವೆಲ್ಲ ಬಂದು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿರೋದಕ್ಕೆ ಮತ್ತೆ ನಿಮಗೆ ಅಭಿನಂದನೆ, ಕೃತಜ್ಞತೆಯನ್ನು ಸಲ್ಲಿಸಿ ಸುದ್ದಿಗೋಷ್ಠಿಯನ್ನು ನಾವು ಇಲ್ಲಿಗೆ ಮುಗಿಸ್ತೇವೆ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಳ್ತಾರೆ ಅಂತ ನನಗೆ ನಂಬಿಕೆ ಇದೆ. ಯಾಕೆಂದರೆ ನಿನ್ನೆ ತಾನೇ ನಾವು ಯೋಚನೆ ಮಾಡಿರೋವಂಥದ್ದು ಇದು. ಯೋಚನೆ ಮಾಡಿ ಏನು ಮಾಡ್ಬೋದು ಈ ಬಾರಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂದಾಗ ಈ ರೀತಿ ಆಲೋಚನೆಗಳು ನಮ್ಮಲ್ಲಿ ಬಂದು ಇದನ್ನು ಅಂದ್ಕೊಂಡಿರೋದ್ರಿಂದ ಇನ್ನೊಂದು 3-4 ದಿವಸದಲ್ಲಿ ಇದಕ್ಕೆ ಅಂತಿಮ ಸ್ವರೂಪ ಕೊಡ್ತೇವೆ. ಆದರೆ ದಿನಾಂಕ ಒಂದು ಘೋಷಣೆ ಮಾಡಿದರೆ ಇಲ್ಲಿಂದ ಎಲ್ಲ ಸಿದ್ಧತೆಗಳು ಕೂಡ ಪ್ರಾರಂಭ ಆಗ್ತದೆ ಅಂತ ಮಾಡಿ. ಯಾರು ನಾವು ಎಲ್ರಿಗೂ ಆಹ್ವಾನ ಮಾಡ್ತೀವಿ, ಎಲ್ಲರೂ ಬರ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರೂ ಬರ್ತಾರೆ ಅಂತ ತಿಳ್ಕೊಂಡಿದ್ದೀನಿ, ಎಲ್ರಿಗೂ ಆಹ್ವಾನ ಮಾಡ್ತೀವಿ. ಅಲ್ಲ, ಯಾಕೆ ಯಲಹಂಕದಲ್ಲಿ ಮಾಡಬೇಕು ಅಂತ ನಾನು ಹೇಳಿದ್ದೀನಲ್ಲ. ಇದೇ ಯಲಹಂಕದಲ್ಲಿ ಇದೇ ಬಿಜೆಪಿ ಕಾರ್ಯಕರ್ತರಿಗೆ ಮತ್ತೆ ನಿಮ್ಮ ಜೊತೆಲಿ ಕೆಲಸ ಮಾಡುವಂತವ್ರಿಗೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲೆಲ್ಲ ತೊಂದರೆಗಳಾಗ್ತಾ ಇದಾವೆ, ಮತ್ತೆ ತುಂಬಾ ಜನ ಅವ್ರಿಗೆ ಈ ತೊಂದರೆಗಳು ಕೊಡ್ತಾ ಇದ್ದಾರೆ, ಮತ್ತೆ ಅವರ ENIವಾಗಿ ಕಾಣ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಯಾರು ನೀವು ಜನರಲ್ ಆಗಿ ಹೇಳಿದ್ರೆ ಅರ್ಥ ಆಗಲ್ಲ. ಅಲ್ಲಲ್ಲ, ನೀವು ಜನರಲ್ ಆಗಿ ಹೇಳಿದ್ರೆ ನಂಗೆ ಅರ್ಥ ಆಗಲ್ಲ.
ಈಗ ನಿಷ್ಠಾವಂತ ಕಾರ್ಯಕರ್ತರಿಗೆ ಅನ್ಯಾಯ ಆಗಿದೆ ಅಂತ ನೀವು ಹೇಳ್ತಾ ಇರೋದು. ಹೌದು ಸರ್, ಅನ್ಯಾಯ ಆಗಿದೆ ಅಂತಲ್ಲ. ಅವ್ರು ನಿಮ್ ಜೊತೆಲಿ ಯಾರು ಇರ್ತಾರೆ, ಹನುಮಣ್ಣವ್ರು ಆಗಿರ್ಬೋದು ಸರ್, ನಿಮ್ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ನಿಂದನೆಗಳಾಗ್ತವೆ ಸರ್. ಈಗ ಸತೀಶ್ ಗೌರ್ ಆಗಿರ್ಬೋದು, ಎಲ್ಲ ಗಮನಿಸ್ತಾ ಇದೆ, ಪಕ್ಷನೂ ಗಮನಿಸ್ತಾ ಇದೆ, ಭಾರತೀಯ ಜನತಾ ಪಕ್ಷ ಎಲ್ಲವನ್ನೂ ಗಮನಿಸ್ತಾ ಇದೆ. ಎಲ್ಲದಕ್ಕೂ ಸಮಯ ಇದೆ. ಆ ಸಮಯಕ್ಕೆ ಎಲ್ಲ ನಿರ್ಧಾರಗಳು ಆಗ್ತವೆ. ಈಗ ನೀವು ಇತಿಹಾಸ ಪುರಾಣ ನೋಡಿದಾಗ ದೇವತೆಗಳಿಗೂ ಕಷ್ಟ ಇಲ್ದಿರ ಇಲ್ಲ, ಕಷ್ಟ ಬರ್ತದೆ. ಆದರೆ ಅಂತಿಮವಾಗಿ ಜಯ ಯಾರ್ದು? ನ್ಯಾಯದ ಪರ ಇರುತ್ತೆ, ಧರ್ಮದ ಪರ ಇರುತ್ತೆ. ಯಾರು ನಿಷ್ಠಾವಂತರು ಅಂತ ನಿಂಬಾಯಲ್ಲೇ ಬರ್ತಾ ಇದೆ. ಹನುಮಣ್ಣವರು ನಿಷ್ಠಾವಂತರು, ಸತೀಶ್ರವರು ನಿಷ್ಠಾವಂತರು, ನಮ್ಮ ಗೋವಿಂದಣ್ಣು ನಿಷ್ಠಾವಂತರು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಶಾಕ್ ಟ್ರೀಟ್ಮೆಂಟ್ ಆಗಿದೆ ಈ ಕ್ಷೇತ್ರದಲ್ಲಿ. ನನಗೆ ಗೊತ್ತಿದೆ ಪಾಪ. ಚುನಾವಣೆ ಸಂದರ್ಭದಲ್ಲಿ ಗೋವಿಂದಣ್ಣಗೆ ಏನು ಮಾಡಿದರು, ಹನುಮಣ್ಣವ್ರಿಗೆ ಚುನಾವಣೆ ಆದ ಕೂಡಲೇ ಯಾವ ಪಾಪ ಮಾಡಿದ್ರು ಅಂತ ಮಂಡಲ ಅಧ್ಯಕ್ಷರಿಂದ ತೆಗೆದರು. ಸತೀಶ್ರವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾವ್ರೆ, ಇವೆಲ್ಲವೂ ಕೂಡ ಜನನೂ ನೋಡ್ತಾ ಇದ್ದಾರೆ, ಕಾಮನ್ ಮ್ಯಾನೂ ನೋಡ್ತಾ ಇದ್ದಾರೆ, ಪಕ್ಷನೂ ನೋಡ್ತಾ ಇದೆ, ನಾನು ಗಮನಿಸ್ತಾ ಇದ್ದೀನಿ. ಇರಲಿ, ಎಲ್ಲದಕ್ಕೂ ಕೂಡ ಒಂದು ಕಾಲ ಬರ್ತದೆ, ಒಳ್ಳೆಯ ಕಾಲ ಬರ್ತದೆ, ಒಳ್ಳೆಯದಾಗ್ತದೆ. ಯಾರು ನ್ಯಾಯದ ಪರ ಇರ್ತಾರೆ, ನಿಷ್ಠಾವಂತರಿರ್ತಾರೆ, ಅವ್ರಿಗೆ ಖಂಡಿತವಾಗಿಯೂ ಕೂಡ ಅನ್ಯಾಯ ಆಗಲ್ಲ. ನಮ್ಮ ಪಕ್ಷದಿಂದ ನ್ಯಾಯ ಸಿಗ್ತದೆ ಅಂತ ನನಗೆ ದೃಢವಾದಂಥ ಒಂದು ವಿಶ್ವಾಸ ಅಂತೂ ಇದೆ.